ಇದೆ. ಮೇಡಮ್, ನಾನು ಕನ್ಸಲ್ಲಿ ಕಂಡಿದ್ದ ಹೂವು ಸೇಮ್ ಇದೇ ಥರ ಇತ್ತು. ವಾವ್, ವಾಟ್ ಬ್ಯೂಟಿಫುಲ್. ಇದಕ್ಕೇನು ಅರ್ಥ ಈಗ? ನೋಡ್ತೀಯಾ, ನಾನು ಹೇಳಿಲ್ವಾ, ನನ್ನ ಮಾತು ಈಗ ನೆನಪಾಯ್ತಾ ನಿನಗೆ? ಆದರೆ ನೀನೇನಂದೆ? ತ್ರಿವಿಕ್ರಮೆ ಆದಿಶೇಷ ಅಂತ ಹೇಳಿದೆ. ಅವನು ಮಾತ್ರ ಹಾವಾಗಿ ಬದಲಾಗಲಿಲ್ಲ, ಇವನು ಕೂಡ ಹಾವಾಗಿ ಬದಲಾಗಿದ್ದಾನೆ. ಅಂದರೆ ನಮ್ಮ ಸಮಸ್ಯೆ ಮುಂದುವರೆದಿದೆ ನೀಲಿ. ಇವರಿಬ್ಬರಲ್ಲಿ ಆದಿಶೇಷ ಯಾರು ಅಂತ ನಾವು ಕಂಡು ಹಿಡಿಲೇಬೇಕು. ಆದರೆ ಅದಷ್ಟು ಸುಲಭ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಶಿವಾನಿ. ಅವನಿಗೂ ಮಚ್ಚೆ ಇದೆ, ಇವನಿಗೂ ಮಚ್ಚೆ ಇದೆ. ಅದನ್ನು ನಾವೇ ನೋಡಿದ್ದೀವಿ. ಅವನು ಹಾವಾದರೆ ಇವನು ಹಾವಾದ. ಇಬ್ಬರು ನಡೆನುಡಿಗಳಲ್ಲೂ ಅಂಥ ಏನು ವ್ಯತ್ಯಾಸನೂ ಇಲ್ಲ. ನಮ್ಮ ಕಣ್ಣಿಗೆ ಕಾಣೋದಷ್ಟೇ ಸತ್ಯ ಅಲ್ಲ, ಅದಕ್ಕೂ ಮಿಗಿಲಾದದ್ದು ಬೇರೆ ಏನೋ ಇದೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ ನೀಲಿ. ನನ್ನ ಆದಿಶೇಷನ್ ಕಳ್ಕೊಂಡಾಗ ಎಷ್ಟು ನೋವಾಗಿತ್ತೋ ಈಗಲೂ ಅಷ್ಟೇ ನೋವಾಗ್ತಾ ಇದೆ. ಆದರೆ ನನ್ನ ಹೋರಾಟನ ನಾನು ಬಿಡಲ್ಲ. ನಾನು ಮುಂದುವರಿಸ್ತೀನಿ ನೀಲಿ. ನನಗೆ ಗೊತ್ತಾಗುತ್ತೆ ಶಿವಾನಿ, ಪ್ರೀತಿ ಜೀವ ಇನ್ನೇನು ಸಿಕ್ಬಿಡ್ತು ಅನ್ನುವಾಗ ಅದು ಕೈ ತಪ್ಪ ಹೋದ್ರೆ ಬೇಜಾರಾಗುತ್ತೆ. ಆದರೆ ನೀನು ಹೊಂದ್ಕೋಬೇಡ. ಹೇಗಾದರೂ ಮಾಡಿ ಸತ್ಯನ ಕಂಡು ಹಿಡಿಯೋಣ. ಏಕೆ ದಿಗ್ವಿಜಯ, ನನ್ನ ಬಳಿ ಬಂದಿರುವೆ? ಏನು ವಿಚಾರ? ಹೌದು ಗುರುಗಳೇ, ನಿಮ್ಮನ್ನ ನೋಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅದಕ್ಕೆ ಬಂದ್ವಿ. ಕ್ಷಮಿಸಿ. ಕ್ಷಮೆಯ ಮಾತೆ. ನೀನು ನನ್ನ ಶಿಷ್ಯನ ಸಮಾನ. ಏನಾಯ್ತು? ನಿನ್ನನ್ನು ನೋಡಿದರೆ ಅದಾವುದೋ ಚಿಂತೆ ನಿನ್ನನ್ನು ಕಾಡುತ್ತಿರುವ ಹಾಗಿದೆ. ನಾಗಮಣಿಯ ರಕ್ಷಣೆ ಇರುವ ನಿನಗೆ ಅದಾವ ಗೊಂದಲ? ಆ ನಾಗಮಣಿನೇ ನಮ್ಮ ಗೊಂದಲಕ್ಕೆಲ್ಲ ಕಾರಣ ಆಗಿದೆ ಗುರುಗಳೇ. ಇತ್ತೀಚೆಗೆ ತುಂಬಾ ಹಾವುಗಳು ಕಾಣಿಸ್ಕೋತಾ ಇದೆ, ಅದು ನಾಗಲೋಕದ ಹಾವುಗಳು. ಏನು? ನಾಗಲೋಕದ ಸರ್ಪಗಳೇ? ಏನು ಹೇಳುತ್ತಿರುವೆ? ಹೌದು, ಅದಕ್ಕೋಸ್ಕರನೇ ಏನಾದರೂ ಪರಿಹಾರ ಕೊಡಿ ಅಂತ ನಿಮ್ಮ ಹತ್ರ ಬರೋ ಹಾಗೆ ಮಾಡಿದೆ ಗುರುಗಳೇ. ಇದೆಲ್ಲ ಯಾಕೆ ಆಗ್ತಾ ಇದೆ, ಏನಾಗ್ತಾ ಇದೆ, ಇದು ಯಾವುದು ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ನಮ್ಮ ಮನೆಗೆ ಬಂದಾಗ ಮನೆಗೆ ನಾಗಿಣಿ ಪ್ರವೇಶ ಆಗಿದೆ ಎಂದಿದ್ದು ನಿಜ. ಆ ನಾಗಲೋಕದವರು ನಮ್ಮನ್ನು ನಿಧಾನವಾಗಿ ಆವರಿಸ್ಕೋತಾ ಇದ್ದಾರೇನೋ ಅಂತ ನನಗೆ ಅನ್ಸಕ್ಕೆ ಶುರುವಾಗಿದೆ. ನನ್ನ ಮಗನ ಕನಸಲ್ಲಿ, ನಂದೀಶನ ಮಗನ ಕನಸಲ್ಲಿ ನಾಗಿಣಿ ಬಂದಿದ್ಲು. ಹೌದು ಗುರುಗಳೇ, ನಮ್ಮ ಮನೆ ಹತ್ರ ನಾವು ಅವತ್ತು ಸಾಯಿಸಿದ್ವಲ್ಲ ನಾಗರಾಜ, ಅದೇ ಥರದ ಹಾವು ಬಂದಿತ್ತು. ಇಲ್ಲ, ಇದೆಲ್ಲ ಸಾಧ್ಯವಿಲ್ಲ ದಿಗ್ವಿಜಯ. ಒಮ್ಮೆ ಸತ್ತ ಸರ್ಪ ಮತ್ತೆ ಬರಲಾರದು. ನಾಗಿಣಿ ನಿಮ್ಮ ಮಕ್ಕಳ ಕನಸಿನಲ್ಲಿ ಬಂದಿರುವುದು ಭ್ರಮೆಯೇ. ಯಾಕಂದರೆ ನಾಗಲೋಕದವರಿಗೆ ನಿಮ್ಮ ಬಗ್ಗೆ ಯಾವ ಸುಳಿವೂ ಇಲ್ಲ. ಆದರೆ ಆ ಹಾವು ನಾಗರಾಜನ್ ತರದ್ದೇ ಅಂತೆ. ಅಸಂಭವ. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹುಟ್ಟಿದ ಮನುಷ್ಯರು ಹೇಗೆ ಒಂದೇ ರೀತಿ ಇರುವುದಿಲ್ಲವೋ, ಸರ್ಪಗಳು ಹಾಗೆ. ಮೇಲ್ನೋಟಕ್ಕೆ ಒಂದೇ ಅಂತ ಅನ್ನಿಸಿದರೂ ಸಣ್ಣ ಸಣ್ಣ ವ್ಯತ್ಯಾಸಗಳು ಇದ್ದೇ ಇರುತ್ತವೆ. ನಾನು ನಾಗರಾಜನ ಬಣ್ಣ ಮರ್ತಿಲ್ಲ ಗುರುಗಳೇ, ಈ ಹಾವು ಅದೇ ಥರ ಇತ್ತು. ಸತ್ತ ಸರ್ಪ ಮತ್ತೆ ಹುಟ್ಟಿ ನಿಮ್ಮನ್ನು ಹುಡುಕಿಕೊಂಡು ಬರಲು ಸಾಧ್ಯವೇ ಇಲ್ಲ. ನಾನು ನನ್ನ ಮಂತ್ರಶಕ್ತಿ ಉಪಯೋಗಿಸಿರುವ ಗರುಡ ಚೂರ್ಣವನ್ನು ದಿಗ್ವಿಜಯ ನಾಗನ ಮೇಲೆ ಪ್ರಯೋಗ ಮಾಡಿರುವುದರಿಂದ ಪುನರ್ಜನ್ಮ ಹೊಂದಿರಲು ಆ ನಾಗನಿಗೆ ಸಾಧ್ಯವೇ ಇಲ್ಲ. ಗುರುಗಳೇ, ಇಷ್ಟಾದರೂ ಕೂಡ ಆ ಹಾವುಗಳು ನಮ್ಮ ಸುತ್ತ ಕಾಣಿಸ್ಕೊಳ್ಳೋದು, ನಮ್ಮ ಕನಸಲ್ಲಿ ಬರೋದು
ಇದೊಂಥರ ಕಸವಿಸಿ ಅಂತ ಅನ್ನಿಸ್ತಾ ಇದೆ ಗುರುಗಳೇ. ಇದರ ಬಗ್ಗೆ ನಿನ್ನ ಸ್ನೇಹಿತರೇನು ಹೇಳುತ್ತಾರೆ? ಅವರೊಂದಿಗೆ ಮಾತನಾಡಿದೀಯಾ? ಇಲ್ಲ ಗುರುಗಳೇ, ನಾನು ಅವ್ರ ಹತ್ರ ಯಾವ ವಿಷಯನೂ ಮಾತಾಡಿಲ್ಲ. ನೋಡು ದಿಗ್ವಿಜಯ, ಈ ನಾಗಮಣಿ ತರೋದ್ರಲ್ಲಿ ನಿನ್ನೊಬ್ಬನ ಪಾತ್ರ ಇಲ್ಲ. ನೀವೆಲ್ಲ ಸ್ನೇಹಿತರು ಸೇರ್ಕೊಂಡು ನಾಗಮಣಿನ ತಂದಿದ್ದೀರಾ. ಈಗ ಸಮಸ್ಯೆ ಆಗ್ತಿರೋದು ನಿನಗೆ ಮತ್ತು ನಂದೀಶನಿಗೆ ಮಾತ್ರನಾ, ಅಥವಾ ನಿನ್ನ ಸ್ನೇಹಿತರಿಗೂ ಸರ್ಪ ಕಾಣಿಸ್ಕೊಂಡಿದ್ಯಾ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಕೆಲವೊಮ್ಮೆ ನಮ್ಮ ಮನಸ್ಸಿನ ಭ್ರಮೆ ಹಾಗೂ ಸಣ್ಣ ಸಣ್ಣ ಭಯಗಳು ಏನೇನೋ ಯೋಚನೆ ಮಾಡೋ ಹಾಗೆ ಮಾಡ. ಅದಕ್ಕೆ ಒಂದು ಬಾರಿ ನಿಮ್ಮ ಸ್ನೇಹಿತರ ಬಳಿ ಮಾತಾಡು. ಅವರುಗಳಿಗೂ ನಿಮ್ಮ ಹಾಗೆ ಆಗಿದ್ದರೆ ಸಮಸ್ಯೆಯ ಸ್ಪಷ್ಟ ಚಿತ್ರಣ ನಮಗೆ ಸಿಗುತ್ತದೆ. ಅರ್ಥವಾಯಿತೆ? ಅರ್ಥ ಆಗ್ತಾ ಇದೆ ಗುರುಗಳೇ, ಆದರೆ ಆ ರೀತಿ ಏನಾದರೂ ನಡೆದಿದ್ರೆ ಅವರೇ ನನ್ನ ಹತ್ರ ಹೇಳಿರೋರು. ಇದನ್ನು ನನ್ನ ಯೋಚನೆಗೆ ಬಿಟ್ಟು ನಾನು ಕೆಲ ಸಮಯ ಧ್ಯಾನ ಮಾಡಿ ನಿಮಗೇನಾದರೂ ಬಾಧೆ ಇದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುತ್ತೇನೆ. ನೀವು ಎಚ್ಚರವಾಗಿರಿ, ನಿಮ್ಮ ಸ್ನೇಹಿತರು ಎಚ್ಚರದಿಂದಿರಲಿ. ಈ ಸಮಯದಲ್ಲಿ ಯಾವ ಬೇಜವಾಬ್ದಾರಿಯೂ ಬೇಡ. ರಾತ್ರಿಯ ಹೊತ್ತು ಹೆಚ್ಚು ತಿರುಗಾಡಬೇಡ. ಏನಾದರೂ ವಿಚಿತ್ರವಾದದ್ದನ್ನು ಕಂಡರೆ ನನಗೆ ತಿಳಿಸಿ. ನೀವು ಹೇಳಿದಾಗೆ ನಡ್ಕೋತೀವಿ ಗುರುಗಳೇ. ಸಣ್ಣ ಸಣ್ಣ ತೊಂದರೆ ಬಂದರೂ ಅದಕ್ಕೆ ಪರಿಹಾರ ನೀವೇ ಕೊಟ್ಟಿದ್ದೀರಿ. ನೀವೇ ನಮ್ಮ ಸರ್ವಸ್ವ. ಆಶೀರ್ವಾದ ಮಾಡಿ. ವಿಜಯ್. ಇಲ್ಲ ಇಲ್ಲ ಇಲ್ಲ, ಸಾಧ್ಯವೇ ಇಲ್ಲ. ನಾಗಲೋಕದವರನ್ನು ಹೊರತುಪಡಿಸಿ ಬೇರೆ ಯಾರೇ ಆ ಹೂವನ್ನು ಮುಟ್ಟಿದರೂ ಅವರು ನಾಗವಾಗಿ ಬದಲಾಗಲು ಸಾಧ್ಯವೇ ಇಲ್ಲ. ಇದರಲ್ಲೇನೋ ಗೊಂದಲವಾಗಿದೆ. ಇಲ್ಲ ಗುರುಗಳೇ, ನೀವು ಹೇಳಿದಂತೆಯೇ ಮಾಡಿದ್ದೇನೆ. ಆದರೂ ಹೀಗಾಗಲು ಹೇಗೆ ಸಾಧ್ಯ? ಈಗ ಏನು ಮಾಡುವುದು ಗುರುಗಳೇ? ಇದ್ದ ಒಂದು ಕೊನೆಯ ಮಾರ್ಗವು ಈ ರೀತಿ ವಿಫಲವಾದರೆ ಏನು ತಾನೇ ಮಾಡಲು ಸಾಧ್ಯ? ಈಗ ನಮ್ಮ ಬಳಿ ಯಾವ ಮಾರ್ಗವೂ ಇಲ್ಲವೇ? ಇಲ್ಲ ಶಿವಾನಿ, ನಿನ್ನ ಮುಂದಿನ ದಾರಿ ಇನ್ನೂ ಕಠಿಣವಾಗಲಿದೆ. ನೀನೇ ನಿನ್ನ ಮನಸ್ಸನ್ನು ಅರಿತುಕೊಳ್ಳಬೇಕು. ಇಬ್ಬರಲ್ಲಿ ನಿನ್ನ ಆದಿಶೇಷ ಯಾರು ಎಂಬುದನ್ನು ಅವರ ನಡೆ ನುಡಿಯನ್ನು ಗುರುತಿಸಿ ತಿಳಿದುಕೊಳ್ಳಬೇಕು. ಹಾಗೆ ಹೇಳಬೇಡಿ ಗುರುಗಳೇ. ಕಳೆದ 23 ವರ್ಷಗಳನ್ನು ಇದೇ ಗೊಂದಲದಲ್ಲೇ ಕಳೆದಿದ್ದೇನೆ. ಪಡಬಾರದ ಕಷ್ಟಗಳನ್ನೆಲ್ಲ ಪಟ್ಟಿದ್ದೇನೆ. ಈಗ ನಮ್ಮ ಬಳಿ ಹೆಚ್ಚಿನ ಸಮಯವೂ ಇಲ್ಲ. ಮುಂದಿನ ದಾರಿಯೂ ಗೊತ್ತಾಗದೆ ಹೋದರೆ. ಹೌದು, ಮುಂದಿನ ದಾರಿಯ ತುಂಬ ಬರೀ ಕತ್ತಲೇ ಕಾಣಿಸುತ್ತಿದೆ. ಹೀಗೆ ಆದರೆ ನಮ್ಮ ಮುಂದಿನ ಭವಿಷ್ಯವೇನು ಗುರುದೇವ? ನನ್ನ ಮುಂದಿರುವ ಆದಿಶೇಷ ಯಾರು ಅನ್ನೋದು ತಿಳಿಯದೆ ಹೋದರೆ ಅದಕ್ಕಿಂತ ದೊಡ್ಡ ವೈಫಲ್ಯ ಬೇರೆ ಇದೆಯೇ? ಇಲ್ಲ, ಅವರಿಬ್ಬರಲ್ಲಿ ನನ್ನ ಆದಿಶೇಷ ಯಾರು ಎನ್ನುವುದನ್ನು ನಾನು ತಿಳಿದುಕೊಳ್ಳಲೇಬೇಕು. ನಮಗಾದ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು. ನಾಗಮಣಿಯ ಹುಡುಕಾಟದಲ್ಲಿ ಇಂತಹ ಪರೀಕ್ಷೆಗಳು ಸಾಮಾನ್ಯ. ಈಗ ನಾಗಮಣಿ ಮನುಷ್ಯನ ಕಪಿಮುಷ್ಟಿಯಲ್ಲಿದೆ. ಹಾಗಾಗಿ ನಮಗೆ ಆಗಾಗ ಸೋಲು ಸಹಜ. ಈಗ ಅವರು ಬಲಿಷ್ಠರಾಗಿದ್ದಾರೆ, ಆದರೆ ಕೊನೆಗೆ ಗೆಲುವು ನಮ್ಮದೇ. ಚಿಂತೆ ಬೇಡ. ಈಗ ನಾವು ಮುಂದೇನು ಮಾಡಬೇಕಿದೆ ಗುರುದೇವ? ಒಂದು ಮಾರ್ಗವಿದೆ. ಅದು ಕ್ರೂರವೂ ಹೌದು, ರೌದ್ರವೂ ಹೌದು. ಆದರೆ ಆ ಮಾರ್ಗವನ್ನು ಉಪಯೋಗಿಸುವುದು ಒಳ್ಳೆಯದಲ್ಲ. ಅದು ಯಾವ ಮಾರ್ಗ ಹೇಳಿ ಗುರುಗಳೇ? ನಮ್ಮ ಆದಿಶೇಷ ಸಿಗುವನು ಎನ್ನುವುದಾದರೆ? ಹೌದು ಗುರುದೇವ, ನನ್ನ ಆದಿಶೇಷ ಸಿಗುತ್ತಾನೆಂದರೆ ಅದಾವ ಕಷ್ಟದ ಕೆಲಸವನ್ನಾದರೂ ನಾನು ಮಾಡುತ್ತೇನೆ. ವಿಷ, ನಾಗವಿಷ, ಅದೊಂದೇ ದಾರಿ. ಹಾವಿನ ವಿಷ
ಮನುಷ್ಯನಿಗೆ ಮಾತ್ರ ವಿಷ. ಹಾವು ಮನುಷ್ಯನಿಗೆ ಕಚ್ಚಿದರೆ ಮನುಷ್ಯ ಸಾಯುತ್ತಾನೆ. ಅದೇ ಹಾವು ಇನ್ನೊಂದು ಹಾವಿಗೆ ಕಚ್ಚಿದರೆ ಯಾವ ವಿಷವೂ ಇಲ್ಲ. ನಮ್ಮ ನಾಗಲೋಕದಲ್ಲಿ ನೀನೇ ಪ್ರಬಲವಾದ ಹಾವು. ನಿನ್ನ ವಿಷವನ್ನು ಆ ಇಬ್ಬರ ಮೇಲೆ ಪ್ರಯೋಗಿಸು. ಮನುಷ್ಯನಾದವನು ಸಾಯುತ್ತಾನೆ, ಆದಿಶೇಷ ಬದುಕುತ್ತಾನೆ. ಯೋಚನೆ ಮಾಡು. ಉಳಿದಿರುವುದು ಇದೊಂದೇ ಉಪಾಯ. ನಿನ್ನ ಆದಿಶೇಷ ನಿನಗೆ ಸಿಗಬೇಕಾದರೆ ಇದೊಂದೇ ಮಾರ್ಗ. ಅತ್ತೆ ಯಾಕೆ ಫೋನಿಗೆ ಸಿಗ್ತಿಲ್ಲ? ಏನಾಯ್ತಕ್ಕ? ಪಾಪ ಅತ್ತೆ ಈ ಕೊರೋನಾ ಲಾಕ್ಡೌನಿಂದ ಬದ್ರಿನಾಥಲ್ಲಿ ಸಿಕ್ಕಾಕೊಂಡಿದ್ದಾರೆ. ಫೋನ್ಗೂ ಸಿಗ್ತಿಲ್ಲ. ಅವ್ರ ಹತ್ರ ಮಾತಾಡಬೇಕಿತ್ತು. ಏನಾಯ್ತೋ ಏನೋ. ಅವರು ಒಳ್ಳೆ ರೆಸಾರ್ಟಲ್ಲೇ ಉಳ್ಕೊಂಡಿದ್ದಾರೆ. ತೊಂದರೆ ಏನೂ ಆಗಲ್ಲ. ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ಅದಕ್ಕಲ್ವೋ ಹಾವಿನ ಬಗ್ಗೆ ನಂಗೆ ತುಂಬ ಭಯ ಆಗ್ತಾ ಇದೆ, ಯೋಚನೆ ಆಗ್ತಾ ಇದೆ. ಹಾವಿನ ಬಗ್ಗೆ ನಿನಗೇನಕ್ಕ ಯೋಚನೆ? ಅವ್ರ ಹತ್ರ ಮಾತಾಡಿದ್ರೆ ಹಾವಿನ ವಿಷಯದಲ್ಲಿ ಏನಾದರೂ ಗೊತ್ತಾಗ್ತಿತ್ತು. ಅದಕ್ಕೇನಾದರೂ ಸಮಾಧಾನನೋ ಪರಿಹಾರನೋ ಹೇಳಿರೋರು. ನನಗೆ ಈ ಹಾವು ಅಂದರೆ ಅಷ್ಟಕ್ಕಷ್ಟೆ. ಸುಮ್ಮನೆ ಯಾಕೆ ರಿಸ್ಕು? ಅತ್ತೆ ಅಂತೂ ಮನೇಲಿಲ್ಲ. ಒಂದು ಕೆಲಸ ಮಾಡೋಣ, ನಮ್ಮ ಮನೆ ಸ್ವಾಮಿಗಳನ್ನ ಮನೆ ಕರೆಸಿ ಸಮಸ್ಯೆ ಏನು ಅಂತ ಕೇಳ್ಬಿಡೋಣ. ಅದೇ ಸರಿಯಾದ ದಾರಿ. ಏನೇ ಆಗಲಿ, ಇವತ್ತು ತ್ರಿಶೂಲ್ ಕಚ್ಚೋದು ಸರಿಯಾದ ನಿರ್ಧಾರನೇ ಅನ್ಸುತ್ತೆ. ಗುರುಗಳು ಹೇಳಿದ ಮಾತಿನ ಪ್ರಕಾರ ಅದು ಬಿಟ್ಟು ಬೇರೆ ದಾರಿನೇ ಉಳಿದಿಲ್ಲ ನನಗೆ. ಶಿವಾನಿ, ಶಿವಾನಿ, ಏನು ಯೋಚನೆ ಮಾಡ್ತಾ ಇದೆಯಾ? ಗುರುಗಳು ಹೇಳಿದ ಕೆಲಸನ ಮುಗಿಸು. ಇದನ್ನ ಬಿಟ್ಟು ನಮಗೆ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಯಾರು? ಇಲ್ಲ, ಬೇಡ. ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ತ್ರಿಶೂಲ್ನ ಕಚ್ಚಬಾರ್ದು. ಯಾರು? ಯಾರು? ಇದೇನಪ್ಪ ಇದು? ಬಾಗ್ಲು ತಟ್ಟಿದ್ರು ಯಾರು ಕಾಣಿಸ್ತಾನೆ ಇಲ್ಲ. ಇದೇನಿದು ಶಿವಾನಿ? ಹಾವಾಗ ಬದಲಾದೆ ತಾನೆ? ಮತ್ ಯಾಕೆ ಅವನನ್ನ ಕಚ್ಚಲಿಲ್ಲ? ಯಾಕೆ ಹಾಗೆ ವಾಪಸ್ ಬಂದೆ? ಇಲ್ಲ ನೀಲಿ, ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ಅವನನ್ನ ಕಚ್ಚಲಿಲ್ಲ. ಅಂದ್ರೆ ನೋಡು ನೀಲಿ, ನೀನೇ ಯೋಚನೆ ಮಾಡು. ಈಗ ನನ್ನ ಆದಿಶೇಷ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ದಾನೆ. ಅವನು ಎಲ್ಲ ರೀತಿಯೂ ಮನುಷ್ಯನೇ. ಅವನ ಆಚಾರ ವಿಚಾರ ನಡೆ ನುಡಿ ಎಲ್ಲ. ಅಂಥದ್ರಲ್ಲಿ ನಾನು ನಾಗಲೋಕದವಳು. ನಾನು ಅವನು ಕಚ್ಚಿದ್ರೆ ನನ್ನ ವಿಷ ಅವನ ಮೇಲೆ ವಿಪರೀತವಾದ ಪರಿಣಾಮ ಬೀರಿ ಅವನು ಸತ್ಯ ಹೋದ್ರೆ ಆ ಪಾಪ ನನಗೆ ಸುತ್ಕೊಳ್ಳಲ್ವಾ? ನನ್ನ ಆದಿಶೇಷನ ನಾನೇ ಕೊಂದ ಹಾಗಾಗಲ್ವಾ ಹೇಳು? ಶಿವಾನಿ, ನೀನ್ ಅತಿಯಾಗಿ ಯೋಚನೆ ಮಾಡ್ತಾ ಇದ್ಯಾ. ಗುರುಗಳು ಏನ್ ಹೇಳಿದ್ರು ಅನ್ನೋದು ನೆನಪಿಲ್ವಾ ನಿನಗೆ? ನೀನ್ ಅವನನ್ನ ಕಚ್ಚಿದ್ರು ಒಂದ್ ವೇಳೆ ಅವನ ಆದಿಶೇಷನೇ ಆಗಿದ್ರೆ ಅವನಿಗೇನು ಆಗಲ್ಲ. ಆದ್ರೆ ನಾನು ಕಚ್ಚಿದ್ರೆ ತ್ರಿಶೂಲ್ ತ್ರಿವಿಕ್ರಮ್
ಇವರಿಬ್ರಲ್ಲಿ ಒಬ್ರು ಸಾಯ್ಲೇಬೇಕಲ್ವಾ ನೀಲಿ? ಆದ್ರೇನಾಯ್ತು, ನಿನಗ್ ನಿನ್ನ ಆದಿಶೇಷ ಸಿಗ್ತಾನೆ ಅಲ್ವಾ? ಹಾಗಂತ ನನಗೆ ನನ್ನ ಆದಿಶೇಷ ಸಿಗ್ತಾನೆ ಅಂತ ಒಬ್ಬ ಮನುಷ್ಯನ ಜೀವ ತೆಗಿಲ್ಲ, ಅದು ತಪ್ಪಲ್ವಾ ನೀಲಿ? ನನ್ಗೆ ಅಧಿಕಾರನ ಯಾರು ಕೊಟ್ಟಿರೋದು? ಶಿವಾನಿ, ನೀನು ನಾಗಲೋಕದವಳು ಅನ್ನೋದನ್ನ ಮರ್ತು ಮಾತಾಡ್ತಾ ಇದ್ಯಾ. ನಮ್ಮ ಲೋಕದ ನೀತಿ ನಿಯಮಗಳೇ ಬೇರೆ, ಮನುಷ್ಯ ಲೋಕದ ಕಾನೂನೇ ಬೇರೆ. ನಾವಿಲ್ಲಿ ನಮ್ಮ ಕರ್ತವ್ಯ ಪಾಲನೆ ಮಾಡಕ್ ಬಂದಿದ್ದೀವಿ. ನೀನೇ ಹೇಳಿದ್ದೆ ಅಲ್ವಾ, ನಮ್ಮ ಒಂದು ತಪ್ಪು ನಿರ್ಧಾರ ಇಡೀ ನಾಗಲೋಕದ ಭವಿಷ್ಯಕ್ಕೆ ಮಾರಕ ಆಗಬಹುದು ಅಂತ. ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ನೀಲಿ. ನನ್ನ ಗುರಿನ ನನ್ಗೆ ಯಾವತ್ತೂ ಮರಿಬಾರ್ದು. ಇರಲಿ, ಆದರೆ ನನ್ನ ವಿಶ್ವ ಪ್ರಯೋಗನ ಮೊದಲು ತ್ರಿವಿಕ್ರಮ್ ಮೇಲೆ ಮಾಡೋದೇ ಸರಿ. ಯಾರದು ಸಾಯಿಕ್ ನನ್ ಕಾಲ ಬೇಕಿತ್ತ? ತ್ರಿಶೂಲ್, ನೀನೇನ ಮಾಡ್ತಿದ್ದೆ ಅಲ್ಲಿ? ಚಿಕೇಶ್ ಮಾಡ್ರೆ ತುಂಬ ಕುಡ್ದಿದ್ದೀರಾ, ಹುಷಾರು. ಇಲ್ಲ ಬಿಡು, ಇದೆಲ್ಲ ಕಾಮನ್. ನಿನ್ಗೆ ಗೊತ್ತಲ್ಲ ನಾನು ಹೆಂಗೆ ಅಂತ. ನಾನು ನಿನ್ಗೊಂದು ಕೆಲಸ ಕೊಟ್ಟಿದ್ನಲ್ಲ, ಏನು ಮಾಡಿದೆ? ಯಾವ ಕೆಲಸ ಚಿಕೇಶ್ ಮಾಡ್ರೆ? ನೋಡಿದ್ಯಾ ಇಷ್ಟು ಬೇಗ ಮರ್ತುಬಿಟ್ಟಿಯಲ್ಲೋ? ಯಾಕೋ? ಅಲ್ಲ, ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀನಿ. ಸ್ವಲ್ಪ ಜಾಸ್ತಿನೇ ಕುಡ್ದಿರ್ಬೋದು, ಆದರೆ ವಿಷಯ ಮರ್ತಿಲ್ಲ. ನಾನು ಲವ್ ಮಾಡ್ತಿರೋ ಹುಡುಗಿ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಬರೋಕ್ಕೆ ಎಷ್ಟು ದಿನ ಬೇಕೋ? ಯಾವ ಹುಡುಗಿ? ಏನು ವಿಷಯ? ಅಲ್ವಾ, ಪ್ರತಿಯೊಂದು ಕೆಲಸನೂ ಚಿಟ್ಟಿಗೆ ಹೊಡಿಯೋಷ್ಟಲ್ಲಿ ಮಾಡಿ ಮುಗಿಸೋನು. ನೀನು ಚಿಕ್ಕ ಏಜ್ ಮಾಡ್ರೆ ಒಂದು ಕೆಲಸ ಮಾಡೋಕ್ಕಾಗಲ್ವನಲ್ಲ? ಅದು ಚಿಕೇಶ್ ಮಾಡ್ರೆ ಸ್ವಲ್ಪ ಟೈಮ್ ಕೊಡಿ, ಆದಷ್ಟು ಬೇಗ ಮಾಡ್ತೀನಿ. ಟೈಮ್ ಬೇಕು ತ್ರಿಶು. ಈ ಟೈಮ್ ಅನ್ನೋದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಅಂದರೆ ಈಗ ನೋಡು, ಫಾರ್ ದ ಫಸ್ಟ್ ಟೈಮ್ ಯಾವುದೋ ಒಂದು ಹುಡುಗಿನ ಇಷ್ಟೊಂದು ಇಷ್ಟಪಡ್ತೀನಿ ನಾನು. ನನಗೆಲ್ಲ ಟೈಮ್ನು ಅವಳ ಜೊತೆನೇ ಸ್ಪೆಂಡ್ ಮಾಡಬೇಕಂತ. ಅವಳಿಗೇನು ಇಷ್ಟ ಇಲ್ಲ. ದಿಸ್ ಇಸ್ ದ ಬೆಸ್ಟ್ ಟೈಮ್ ಆಫ್ ಮೈ ಲೈಫ್ ತ್ರಿಶೂಲ್. ಈ ಟೈಮಲ್ಲಿ ನಾನು ಚಾನ್ಸ್ ಮಿಸ್ ಮಾಡ್ಕೋಬಾರ್ದು. ನನ್ನ ಪ್ರೀತಿನ ಅವಳಿಗೆ ಫುಲ್ ಹೇಳ್ಬಿಡ್ಬೇಕು. ಅದಕ್ಕೆ ನೀನಂತ ಒಬ್ಬ ಫ್ರೆಂಡ್ ನನ್ನ ಜೊತೆ ಇದ್ರೆ ಇದೆಲ್ಲ ಆಗುತ್ತೆ ಕಣ. ಏನಂತೀಯ ತ್ರಿಶೂಲ್? ಹೌದು ಚಿಕೇಶ್ ಮಾಡ್ರೆ. ಇನ್ಕಾದ್ರೆ ಆಗೋದಿಲ್ಲ. ಆಗಿದ್ದಾಗಲಿ ನನ್ನ ಕೆಲಸ ನಾನು ಮಾಡಿ ಮುಗಿಸ್ಲೇಬೇಕು. ನಾನು ಏನು ಹೇಳ್ತಿದ್ದೀನಿ ಅಂದರೆ, ತ್ರಿಶೂಲ್ ತ್ರಿಶೂಲ್